ನಿಮ್ಮೂರ ಸುದ್ದಿಯ ಜೊತೆಗೆ ದೇಶ ವಿದೇಶದ ಸಮಾಚಾರ ಇಡೀ ದಿನ ಏನೇನಾಯಿತು ಅನ್ನೋದರ ಸಂಪೂರ್ಣ ಚಿತ್ರಣವನ್ನ ಕೇವಲ 10 ನಿಮಿಷದಲ್ಲಿ ಕಟ್ಟಿಕೊಡ್ತಾ ಇದ್ದೀವಿ. ಈಗ ನಿಮಿಷ 10 ಸುದ್ದಿ 50. ಸೋದೆ ಪರ್ಯಾಯ ಪುತ್ತಿಗೆ ಶ್ರೀಗಳನ್ನ ಆಹ್ವಾನಿಸದ ವಿವಾದ. ಪುತ್ತಿಗೆ ಶ್ರೀಗಳ ಆರೋಪ ನಿರಾಧಾರ. ವಿವಾದ ಬಗೆಹರಿಸಲು ಪ್ರಾಮಾಣಿಕ ಪ್ರಯತ್ನ ಮಾಡಿದ್ದೇನೆ. ಉಡುಪಿಯಲ್ಲಿ ಪೇಜಾವರ್ ಶ್ರೀಗಳ ಹೇಳಿಕೆ. ರಂಗೇರಿದ ಪಂಚರಾಜ್ಯಗಳ ವಿಧಾನಸಭಾ ಚುನಾವಣೆ. ಉತ್ತರ ಪ್ರದೇಶದ ಹಲವು ಕ್ಷೇತ್ರಗಳಲ್ಲಿ ಪ್ರಿಯಾಂಕಾ ಗಾಂಧಿ ಅಬ್ಬರ. ರಾಯ್ಬರೇಲಿ ಸೇರಿದಂತೆ ಹಲವೆಡೆ ಬಹಿರಂಗ ಪ್ರಚಾರ. ಉತ್ತರ ಭಾರತದಲ್ಲಿ ಮುಂದುವರಿದ ಚಳಿ ಅಬ್ಬರ. ಹಿಮಪಾತದಿಂದ ಮುಚ್ಚಿ ಹೋದ ಜಮ್ಮು ಶ್ರೀನಗರ ಹೆದ್ದಾರಿ ಏರ್ಪೋರ್ಟ್. ರಸ್ತೆ ಮಧ್ಯೆ ಸಿಕ್ಕಿಕೊಂಡ ಸಾವಿರಾರು ವಾಹನಗಳು. ಉತ್ತರ ಪ್ರದೇಶದ ಫತೇಪುರ್ ಜಿಲ್ಲೆಯಲ್ಲಿ ಯುವತಿಯ ಸಾಮೂಹಿಕ ಅತ್ಯಾಚಾರ ಪ್ರಕರಣ. ಓರ್ವ ಆರೋಪಿ ಬಂಧನ. ಅತ್ಯಾಚಾರವೆಸಗಿ ಬೆಂಕಿ ಹಚ್ಚಿದ ಕಿರಾತಕರು. ಯುವತಿಗೆ ಸರ್ಕಾರಿ ಆಸ್ಪತ್ರೆಯಲ್ಲಿ ಚಿಕಿತ್ಸೆ. ಹಾಸನ ಜಿಲ್ಲೆ ಅರಕಲಗೂಡಿನ ಕೊರಟಗೆರೆಯಲ್ಲಿ ಚಿರತೆ ದಾಳಿ. ಬಾಲಕನ ಮೇಲೆ ದಾಳಿ ಮಾಡಿದ ಚಿರತೆ ದಾಳಿಯಿಂದ ಗ್ರಾಮಸ್ಥರಲ್ಲಿ ಆತಂಕ. ಅರಣ್ಯಾಧಿಕಾರಿಗಳ ವಿರುದ್ಧ ಜನರ ಆಕ್ರೋಶ. 1993ರ ಟೆಲಿಕಾಂ ಹಗರಣ. ಆರೋಪಿ ಮಾಜಿ ಸಚಿವ ಸುಕ್ರಾಂಗೆ ಕೊನೆಗೂ ಸಿಕ್ತು ರಿಲೀಫ್. ಜಾಮೀನು ಮಂಜೂರು ಮಾಡಿದ ಸುಪ್ರೀಂ ಕೋರ್ಟ್. ಪಾಕ್ ಅಧ್ಯಕ್ಷ ಜರ್ದಾರಿ ಮೇಲೆ ಮೆಮೊಗೆ ತೂಗುಗತ್ತಿ. ಸಾಕ್ಷಿ ಹೇಳೋದಕ್ಕೆ ಜನವರಿ 25ರವರೆಗೆ ಕಾಲಾವಕಾಶ ಕೇಳಿದ ವಾಣಿಜ್ಯೋದ್ಯಮಿ ಮನ್ಸೂರ್ ಇಜಾಜ್. ಸೂಪರ್ ಸ್ಟಾರ್ ರಜನಿಕಾಂತ್ ಪುತ್ರಿಯರ ನಡುವೆ ಪೈಪೋಟಿ. ತಮಿಳು ಚಿತ್ರಗಳ ಹಿಂದಿ ವರ್ಷನ್ ಬಿಡುಗಡೆಗೆ ಸಜ್ಜು. ಸೌಂದರ್ಯರ ಕೊಚ್ಚಾಡಿಯನ್, ಐಶ್ವರ್ಯರ 3 ಚಿತ್ರಗಳ ನಡುವೆ ಪೈಪೋಟಿ. ಅಪರಿಚಿತ ವ್ಯಕ್ತಿಯ ಬರ್ಬರ ಹತ್ಯೆ. ಬೆಂಗಳೂರು ಗ್ರಾಮಾಂತರ ಜಿಲ್ಲೆ ಹೊಸಕೋಟೆಯಲ್ಲಿ ಘಟನೆ ಕುರಿತು ಹೊಸಕೋಟೆ ಪೊಲೀಸರಿಂದ ತನಿಖೆ. ತೀರ್ಥಹಳ್ಳಿಯ ಕುಪ್ಪಳ್ಳಿಯಲ್ಲಿ ಕುವೆಂಪು ವಸ್ತು ಸಂಗ್ರಹಾಲಯ ಸಮರ್ಪಣೆ. ಮುಖ್ಯಮಂತ್ರಿ ಸದಾನಂದ ಗೌಡರಿಂದ ವಸ್ತು ಸಂಗ್ರಹಾಲಯ ಉದ್ಘಾಟನೆ. ಪ್ರಕೃತಿಯ ಮಡಿಲಲ್ಲಿ ಕುವೆಂಪು ಜೀವನ ಚರಿತ್ರೆಯ ಚಿತ್ತಾರ. ನಿಧಿ ಆಸೆಗಾಗಿ ಶಿವಲಿಂಗ ಭಗ್ನ. ಸಿರಗುಪ್ಪ ತಾಲೂಕಿನ ಕೆಂಚನಗುಡ್ಡ ಗಂಗಾಧರೇಶ್ವರ ದೇಗುಲದಲ್ಲಿ ಘಟನೆ. ಸಂಕ್ರಾಂತಿ ಹಿಂದಿನ ದಿನ ಕೃತ್ಯ. ಮಂಗಳೂರಿನ ಯುವಜನೋತ್ಸವದಲ್ಲಿ ಅವ್ಯವಸ್ಥೆ ಆರೋಪ. ಅವ್ಯವಸ್ಥೆ ವಿರೋಧಿಸಿ ಪೆರುಮಾಳ್ರನ್ನ ತರಾಟೆಗೆ ತೆಗೆದುಕೊಂಡ ಮಂಗಳೂರು ಪತ್ರಕರ್ತರು. ಕಿಟ್ ಹಾಗೂ ಸ್ಮರಣಿಕೆ ನಿರಾಕರಿಸಿ ಪ್ರತಿಭಟನೆ. ಅಬಲವಾಡಿ ಮರ್ಯಾದಾ ಹತ್ಯೆ ಪ್ರಕರಣ. ಸುವರ್ಣ ಪೋಷಕರಿಂದ ಜೀವ ಬೆದರಿಕೆ ಹಿನ್ನೆಲೆ ರಾಜ್ಯ ಮಾನವ ಹಕ್ಕು ಆಯೋಗಕ್ಕೆ ರಕ್ಷಣೆಗೆ ಮೊರೆಯಿಟ್ಟ ದಲಿತ ಕುಟುಂಬಕ್ಕೆ ವಿವಿಧ ಮಹಿಳಾ ಸಂಘಟನೆಗಳ ಬೆಂಬಲ. 4ನೇ ದಿನಕ್ಕೆ ಕಾಲಿಟ್ಟ ಗ್ಯಾಸ್ ಟ್ಯಾಂಕರ್ ಮಾಲೀಕರ ಮುಷ್ಕರ. ಸಿಲಿಂಡರ್ ಪೂರೈಕೆಯಲ್ಲಿ ವ್ಯತ್ಯಯದಿಂದಾಗಿ ಗ್ರಾಹಕರ ಪರದಾಟ. ಬೇಡಿಕೆ ಈಡೇರಿಕೆಗೆ ಸ್ಪಂದಿಸದ ತೈಲ ಕಂಪನಿಗಳು. ಆಂಗ್ಲ ಪತ್ರಿಕೆಯಲ್ಲಿ ಅವಹೇಳನಕಾರಿ ಲೇಖನ. ಜನತಾ ಪಾರ್ಟಿಯ ಸುಬ್ರಹ್ಮಣ್ಯ ಸ್ವಾಮಿ ವಿಚಾರಣೆ. ನಿರೀಕ್ಷಣಾ ಜಾಮೀನು ನೀಡಿದ ದೆಹಲಿ ಕೋರ್ಟ್. ಆದಾಯಕ್ಕೂ ಮೀರಿ ಹೆಚ್ಚಿನ ಆಸ್ತಿ ಗಳಿಕೆ ಆರೋಪ. ದೇವೇಗೌಡ ಪುತ್ರ ಬಾಲಕೃಷ್ಣೇಗೌಡ ವಿಚಾರಣೆ. ಫೆಬ್ರವರಿ 7ಕ್ಕೆ ವಿಚಾರಣೆ ಮುಂದೂಡಿದ ಲೋಕಾಯುಕ್ತ ಕೋರ್ಟ್. ಬೆಳಗಾವಿಯ ವಿಟಿಯು ವಿಸಿ ಮಹೇಶ್ವರಪ್ಪ ವಿರುದ್ಧ ಎಬಿವಿಪಿ ಪ್ರತಿಭಟನೆ. ವಿಸಿ ಕಾರ್ಯವೈಖರಿಗೆ ಆಕ್ರೋಶ. ಪ್ರತಿಭಟನಾಕಾರರು ಪೊಲೀಸರ ನಡುವೆ ವಾಗ್ವಾದ. 50 ಮಂದಿಯ ಬಂಧನ, ಬಿಡುಗಡೆ. ಜಾರ್ವ ಬುಡಕಟ್ಟು ಜನಾಂಗದ ನೃತ್ಯ ಪ್ರಕರಣ. ಅಂಡಮಾನ್ ಸರ್ಕಾರದ ಕಾರ್ಯದರ್ಶಿ ಪದಚ್ಯುತಿ. ಪ್ರವಾಸಿಗರಿಗೆ ಇನ್ನು ಮುಂದೆ ಹೊಸ ನಿಯಮ ಜಾರಿಗೆ ನಿರ್ಧಾರ. ಬಾಬಾ ರಾಮದೇವ್ಗೆ ಮಸಿ ಬಳಿದ ಪ್ರಕರಣ. ವಕ್ರದೃಷ್ಟಿ ಇರುವುದಕ್ಕೆ ಮಸಿ ಬಳಿದಿದ್ದಾರೆ. ಟ್ವಿಟರ್ನಲ್ಲಿ ವಿವಾದಿತ ಮಾಡೆಲ್ ಪೂನಂ ಪಾಂಡೆ ವ್ಯಂಗ್ಯ. ಕೇರಳ ಹಾಗೂ ತಮಿಳುನಾಡಿನಲ್ಲಿ ಪೊಂಗಲ್ ಸಂಭ್ರಮ. ಹೋರಿಗಳ ಓಟದ ನಡುವೆ ಕೆಚ್ಚೆದೆಯ ಹೋರಾಟ. ಮದುರೈನಲ್ಲಿ ಜಲ್ಲಿಕಟ್ಟಿಗೆ 20 ಮಂದಿಗೆ ಗಾಯ. ಪಟಪಟ ಹಾರೋ ಗಾಳಿಪಟ. ಗಡಿನಾಡು ಬೆಳಗಾವಿಯಲ್ಲಿ ಅಂತಾರಾಷ್ಟ್ರೀಯ ಗಾಳಿಪಟ ಉತ್ಸವ. ಬಾನಿನಲ್ಲಿ ಹಾರಿತು ಸಾವಿರಾರು ಬಣ್ಣದ ಚಿತ್ತಾರ. ಇಟಲಿ ಹಡಗು ದುರಂತ ಪ್ರಕರಣ. 201 ಭಾರತೀಯರ ರಕ್ಷಣೆ. ಓರ್ವನ ನಾಪತ್ತೆ. ಮುಂದುವರೆದ ರಕ್ಷಣಾ ಕಾರ್ಯಾಚರಣೆ. ಗಣಿನಾಡಿನಲ್ಲಿ ಗಣಿಗಾರಿಕೆಗೆ ಬಿದ್ದಿದೆ ಬ್ರೇಕ್. ಬಳ್ಳಾರಿಯಲ್ಲಿ ಮನೆಗಳನ್ನ ಕೇಳೋರೇ ಇಲ್ಲ. ಬಾಡಿಗೆದಾರರಿಲ್ಲದೆ ಮನೆ ಮಾಲೀಕರು ಕಂಗಾಲು. ಮಡಿಕೇರಿಯಲ್ಲಿ ಶುರುವಾಗಿದೆ ಹಾಕಿ ಕಲರವ. ಹೊಸ ಟರ್ಫ್ ಮೈದಾನದಲ್ಲಿ ತರಬೇತಿ ಆರಂಭ. ಹಾಕಿ ಕ್ರೀಡಾಪಟುಗಳಲ್ಲಿ ಸಂಭ್ರಮವೋ ಸಂಭ್ರಮ. ಕೋತಿಮರಿಗೆ ಜನ್ಮ ನೀಡಿದ ಕುರಿ ಸಾಕಿದವರಿಗೆ ಅಚ್ಚರಿಯೋ ಅಚ್ಚರಿ. ಪ್ರಕೃತಿ ವಿಸ್ಮಯ ನೋಡಲು ಮುಗಿಬಿದ್ದ ಜನ. ಅನುದಾನ ಬಿಡುಗಡೆಯಲ್ಲಿ ತಾರತಮ್ಯ ಆರೋಪ. ಚಿತ್ರದುರ್ಗ ನಗರಸಭೆಯಲ್ಲಿ ಅಧ್ಯಕ್ಷರು ಸದಸ್ಯರ ನಡುವೆ ಮಾತಿನ ಚಕಮಕಿ. ಅಧ್ಯಕ್ಷರ ವಿರುದ್ಧ ಸದಸ್ಯರ ಪ್ರತಿಭಟನೆ. ಬನ್ನೇರುಘಟ್ಟ ಉದ್ಯಾನಕ್ಕೆ ಮತ್ತೊಂದು ಮಹದ್ವಾರ. ಪಕ್ಷಿಧಾಮ ಅಭಿವೃದ್ಧಿಗೆ 50 ಕೋಟಿ ರೂಪಾಯಿ ಮೀಸಲು. ಮಹದ್ವಾರ ಉದ್ಘಾಟಿಸಿ ಸಚಿವ ಸಿಪಿ ಯೋಗೀಶ್ವರ್ ಹೇಳಿಕೆ.
ಆಟೋಗಳಿಗೆ ಡಿಜಿಟಲ್ ಮೀಟರ್ ಕಡ್ಡಾಯ, ನೂತನ ಕಟ್ಟಡಗಳಿಗೆ ಎನ್ಒಸಿ ಇರಲೇಬೇಕು. ಬೆಂಗಳೂರಿನ ಶಾಂತಿನಗರದಲ್ಲಿ ಆಟೋಗಳಿಗೆ ಪ್ರತ್ಯೇಕ ಆರ್ಟಿಒ ಕಚೇರಿ, ಸಾರಿಗೆ ಸಚಿವ ಆರ್ ಅಶೋಕ್ ಹೇಳಿಕೆ. ಬಿಜೆಪಿಯಲ್ಲಿ ಯಾವುದೇ ಗೊಂದಲವಿಲ್ಲ, ಜೆಡಿಎಸ್ ಕಾಂಗ್ರೆಸ್ನಿಂದ ವಿನಾಕಾರಣ ಕಾಲೆಳೆಯುವ ಯತ್ನ, ಗುಲ್ಬರ್ಗದಲ್ಲಿ ಮಾಜಿ ಸಿಎಂ ಯಡಿಯೂರಪ್ಪ ಆರೋಪ. ಬಾಬಾ ರಾಮದೇವ್ ಮೇಲೆ ಮಸಿ ಬೆಳೆದಿರುವುದಕ್ಕೆ ಖಂಡನೆ, ಉತ್ತರ ಕನ್ನಡ ಜಿಲ್ಲೆಯಲ್ಲಿ ಭಾರತ ಸ್ವಾಭಿಮಾನಿ ಟ್ರಸ್ಟ್ ಮತ್ತು ಪತಂಜಲಿ ಯೋಗ ಸಮಿತಿ ಸದಸ್ಯರಿಂದ ಪ್ರತಿಭಟನೆ, ಕಾರವಾರ ಜಿಲ್ಲಾಧಿಕಾರಿ ಕಚೇರಿ ಮುಂದೆ ಕಪ್ಪು ಬಟ್ಟೆ ಧರಿಸಿ ಧರಣಿ. ಪೌರಾಯುಕ್ತರ ವರ್ಗಾವಣೆಗೆ ಆಗ್ರಹ, ಜಮಖಂಡಿ ನಗರಸಭೆ ಎದುರು ಸದಸ್ಯರ ಧರಣಿ. ವರ್ಗಾವಣೆಯಾದರೂ ಸೇವೆಯಲ್ಲಿ ಮುಂದುವರಿಯುತ್ತಿರೋ ಪೌರಾಯುಕ್ತ ಎಸ್ಎಸ್ ಜಯಧರ. ಕೌಟುಂಬಿಕ ಕಲಹ ಹಿನ್ನೆಲೆ ಪೊಲೀಸ್ ಮುಖ್ಯ ಪೇದೆ ಆತ್ಮಹತ್ಯೆ, ಕುಶಾಲನಗರದ ವಸತಿ ಗೃಹದಲ್ಲಿ ನೇಣಿಗೆ ಶರಣಾದ ಸೋಮಣ್ಣ. ಪ್ರಕರಣ ದಾಖಲಿಸಿಕೊಂಡ ಕುಶಾಲನಗರ ಪೊಲೀಸರು. ಪರ್ತ್ನಲ್ಲಿ ಆಸ್ಟ್ರೇಲಿಯಾ ವಿರುದ್ಧ ಭಾರತಕ್ಕೆ ಸರಣಿ ಸೋಲು, ಎಂಎಸ್ ಧೋನಿ ಅನಾಸಕ್ತ ನಾಯಕ. ಭಾರತವನ್ನು ಹೀಯಾಳಿಸಿದ ಆಸ್ಟ್ರೇಲಿಯಾದ ಮಾಧ್ಯಮಗಳು. ಟೆಸ್ಟ್ ಸರಣಿಯಲ್ಲಿ ಭಾರತವನ್ನ ವೈಟ್ ವಾಶ್ ಮಾಡುತ್ತೇವೆ, ಏಕದಿನ ಸರಣಿಯಲ್ಲೂ ಭಾರತ ತಂಡವನ್ನ ಬಗ್ಗು ಬಡಿಯುತ್ತೇವೆ, ವಿಶ್ವಾಸ ವ್ಯಕ್ತಪಡಿಸಿದ ಆಸ್ಟ್ರೇಲಿಯಾ ಕೋಚ್ ಮಿಕಿ ಆರ್ಥರ್. ಐಸಿಸಿ ಟೆಸ್ಟ್ ರ್ಯಾಂಕಿಂಗ್ನಲ್ಲಿ ನಂಬರ್ 1 ಸ್ಥಾನದಲ್ಲಿರೋ ಇಂಗ್ಲೆಂಡ್ ಆಂಗ್ಲರ ಪಾಲಾಗಲಿದೆ. ಐಸಿಸಿ ನೀಡುವ $1,75,000 ಅಮೆರಿಕನ್ ಡಾಲರ್. ಇದು ಪ್ರತಿ ವರ್ಷದ ಐಸಿಸಿ ಬಹುಮಾನ. ಈ ಬಾರಿ ಆಂಗ್ಲರ ಪಾಲು. ಅತಂತ್ರ ಸ್ಥಿತಿಯಲ್ಲಿ ಗುಲ್ಬರ್ಗಾ ಜಿಲ್ಲಾ ಪಂಚಾಯತ್ನಲ್ಲಿ 1 ವರ್ಷದ ಬಿಜೆಪಿ ಅಧಿಕಾರ ಅಂತ್ಯ, ಅವಿಶ್ವಾಸ ಗೊತ್ತುವಳಿ ಮೂಲಕ ಜಿಲ್ಲಾ ಪಂಚಾಯತ್ ಅಧ್ಯಕ್ಷ ಶಿವಪ್ರಭು ಪದಚ್ಯುತಿ. ಪಾಕ್ ಸರ್ಕಾರ ಸೇನೆ ಬಿಕ್ಕಟ್ಟು ಹಿನ್ನೆಲೆ ಪ್ರಧಾನಿ ಗಿಲಾನಿಗೆ ಬಿಸಿ ಮುಟ್ಟಿಸಿದ ಸುಪ್ರೀಂ ಕೋರ್ಟ್. ಗಿಲಾನಿ ವಿರುದ್ಧ ನ್ಯಾಯಾಂಗ ನಿಂದನೆ ನೋಟಿಸ್. ಇದೇ ತಿಂಗಳು 19ರಂದು ಖುದ್ದು ಹಾಜರಿಗೆ ಸೂಚನೆ. ಸಾರಥಿ ಚಿತ್ರಕ್ಕೆ ಶತಕದ ಸಂಭ್ರಮ, 100 ದಿನ ಪೂರೈಸಿ ಮುನ್ನುಗ್ಗುತ್ತಿರುವ ಚಿತ್ರ. ಬೆಂಗಳೂರಿನ ಬಂಟರ ಸಂಘದಲ್ಲಿ ಶತಕದ ಸಂಭ್ರಮ. ಕೊಳಗೇರಿ ನಿರಾಶ್ರಿತರಿಗೆ ಸಿಗದ ಮನೆ, ನಿರ್ಗತಿಕರಿಗೆ ಮನೆ ಹಂಚಿಕೆಯಲ್ಲೂ ತಾರತಮ್ಯ. ಸ್ಲಂ ಬೋರ್ಡ್ನಲ್ಲಿ ಶಾಸಕ ಎಂ ಶ್ರೀನಿವಾಸ್ ಧರಣಿ. ಶಾಸಕರಿಗೆ ಕೊಳಗೇರಿ ನಿವಾಸಿಗಳ ಸಾಥ್. ಸೋಲಿನಿಂದ ಕಂಗೆಟ್ಟಿರುವ ಧೋನಿಗೆ ಪತ್ನಿಯ ಸಾಥ್, ಟ್ಯಾಟೂ ಹಾಕಿಸಿಕೊಂಡು ಧೋನಿಗೆ ಸಾಕ್ಷಿ ಸಪೋರ್ಟ್. ಮಹಿ 7 ಎನ್ನುವ ಹಚ್ಚೆ ಹಾಕಿಸಿಕೊಂಡಿರುವ ಸಾಕ್ಷಿ ಫೋಟೋ ಫೇಸ್ಬುಕ್ನಲ್ಲಿ ಅನಾವರಣ. ನೈಸ್ ವಿರೋಧಿ ಹೋರಾಟಗಾರ ಸಿದ್ದಲಿಂಗಪ್ರಭು ಹತ್ಯೆ ಪ್ರಕರಣ ಹೈಕೋರ್ಟ್ನಲ್ಲಿ ನಡೆಯಿತು. ರೈತ ಮುಖಂಡನ ಹತ್ಯೆ ವಿಚಾರಣೆ. ಜನವರಿ 17ಕ್ಕೆ ವಿಚಾರಣೆ ಮುಂದೂಡಿದ ನ್ಯಾಯಾಲಯ. ಬಾಬ್ರಿ ಮಸೀದಿ ಧ್ವಂಸ ಪ್ರಕರಣ 14 ಬಿಜೆಪಿ ಮುಖಂಡರ ವಿಚಾರಣೆ. ಮಾರ್ಚ್ 27ಕ್ಕೆ ವಿಚಾರಣೆ ಮುಂದೂಡಿದ ಸುಪ್ರೀಂ ಕೋರ್ಟ್. 2001ರ ಹಿಟ್ ಅಂಡ್ ರನ್ ಪ್ರಕರಣ ಆರೋಪಿ ಫೆರಾರಾ ಜಾಮೀನು ಅರ್ಜಿ ವಜಾ ಹಿನ್ನೆಲೆ ಫೆರಾರಾ ಮುಂಬೈ ಜೈಲಿಗೆ ಶರಣು. ಫೆಬ್ರವರಿ 1ರಿಂದ ಕಾರವಾರ ತಾಲೂಕು ಕನ್ನಡ ಸಾಹಿತ್ಯ ಸಮ್ಮೇಳನ. ಸಾಹಿತ್ಯ ವ್ಯಾಸ ದೇಶಪಾಂಡೆಗೆ ಅಧ್ಯಕ್ಷತೆ ಗೌರವ. ಕಾರವಾರದ ಮಾಲಾದೇವಿ ಮೈದಾನದಲ್ಲಿ ಸಮ್ಮೇಳನ. ತುಮಕೂರಿನಲ್ಲಿ ಶಕ್ತಿ ಪ್ರದರ್ಶನ. ಕೃಷ್ಣ ಚಿತ್ರಮಂದಿರಕ್ಕೆ ಭೇಟಿ ನೀಡಿದ ಚಿತ್ರನಟಿ ಮಾಲಾಶ್ರೀ. ನೆಚ್ಚಿನ ನಟಿ ನೋಡಲು ಮುಗಿಬಿದ್ದ ಅಭಿಮಾನಿಗಳು. ಮಾಲಾಶ್ರೀ ಅಭಿಮಾನಿಗಳಿಗೆ ಪೊಲೀಸರ ಲಾಠಿ ರುಚಿ. ಮಾಜಿ ಸಿಎಂ ಯಡಿಯೂರಪ್ಪ ಕುಟುಂಬದ ಭೂ ಹಗರಣ. ಲೋಕಾಯುಕ್ತ ಕೋರ್ಟ್ನಲ್ಲಿ ವಿಚಾರಣೆ. 1ನೇ ದೂರಿನ ವಿಚಾರಣೆ ಜನವರಿ 21ಕ್ಕೆ, 5ನೇ ದೂರು ವಿಚಾರಣೆ ಫೆಬ್ರವರಿ 10ಕ್ಕೆ ಮುಂದೂಡಿಕೆ. ಅದ್ದೂರಿಯಾಗಿ ನಡೆದ ಬಿಳಿಗಿರಿ ರಂಗನಾಥ ಸ್ವಾಮಿ ರಥೋತ್ಸವ. ಚಾಮರಾಜನಗರದ ಬಿಳಿಗಿರಿ ರಂಗನ ಬೆಟ್ಟದಲ್ಲಿ ಭಕ್ತ ಸಾಗರ. ಸಹಸ್ರಾರು ಭಕ್ತರಿಂದ ರಂಗನಾಥ ಸ್ವಾಮಿಗೆ ವಿಶೇಷ ಪೂಜೆ. ಆಸ್ಟ್ರೇಲಿಯನ್ ಓಪನ್ ಟೆನಿಸ್ ಟೂರ್ನಿ. ಸಿಂಗಲ್ಸ್ನಿಂದ ಸಾನಿಯಾ ಮಿರ್ಜಾ ಔಟ್. ಮೊದಲ ಸುತ್ತಿನಲ್ಲೇ ಸಾನಿಯಾ ಪರಾಭವ. ಬೆಂಕಿ ಕಡ್ಡಿಯಿಂದ ಎಟಿಎಂ ದೋಚುತ್ತಿದ್ದ ಖತರ್ನಾಕ್ ಕಳ್ಳ. ಕೊನೆಗೂ ಸಿಕ್ಕಿಬಿದ್ದ ಚಾಲಾಕಿ ಚೋರ. ಹಲಸೂರು ಗೇಟ್ ಪೊಲೀಸರಿಂದ ಮನೀಶ್ ಬಂಧನ. ಕೌಟುಂಬಿಕ ಕಲಹ ಹಿನ್ನೆಲೆ ಗೃಹಿಣಿ ಸವಿತಾ ಬಸವರಾಜ್ ನೇಣಿಗೆ ಶರಣು. ಬೀದರ್ನ ಲಿಂಗಾನಂದ ಕಾಲೋನಿಯಲ್ಲಿ ಘಟನೆ. ಗಾಂಧಿಗಂಜ ಪೊಲೀಸರಿಂದ ಪ್ರಕರಣ ದಾಖಲು.